ಇವತ್ತಿನ ದಿನದ್ದು ಏನು ಹೆಬ್ಬಾಳದ ನೀವೆಲ್ಲ ಕೇಳ್ತಾ ಇದ್ದೀರಾ, ಇಟ್ಸ್ ಅ ಫಾಲೋ ಅಪ್ ಕೇಸ್. ಬೇರೆ ಅವರು ಬೇರೆ ಅಹಮದಾಬಾದಲ್ಲಿ ಏನು ಆರೋಪಿಗೆ ಹಿಡಿದಿದ್ದಾರೆ, ಅವ್ರ ರಿಲೇಟಿವ್ ಇಲ್ಲಿ ಮೈಸೂರಲ್ಲಿ ಇದ್ದಾರೆ. ಸಾಡು ಅಂತ ಹೇಳ್ತಾರೆ, ಅವರ ಹೆಂಡತಿ ಸಿಸ್ಟರ್ ಹಸ್ಬೆಂಡ್ ಅಂತ ಹೇಳಿ. ಸೊ ಫಾಲೋ ಅಪ್ ಕೇಸಲ್ಲಿ ಅವರು ಇಲ್ಲಿ ಬಂದಿದ್ದಾರೆ. ಅವರು ಮನೆಗೆ ಹೋಗಿ ಸರ್ಚ್ ಮಾಡಿದ್ದಾರೆ. ಅವ್ರ ಮನೆಯಲ್ಲೂ ಏನೂ ಸಿಕ್ಕಿಲ್ಲ. ಮತ್ತು ಅದೇ ರೀತಿ ಅವನು ಎಲ್ಲಿ ಕೆಲಸ ಮಾಡ್ತಾನೆ, ಇಲ್ಲಿ ಒಂದು ಫ್ಯಾಕ್ಟ್ರಿಲಿ ಬಂದಿದ್ದಾರೆ. ಅಲ್ಲೂ ಸಹ ಯಾವುದೇ ರೀತಿಯಾದರೂ ಯಾವುದೇ ಮಾದಕ ದ್ರವ್ಯಕ್ಕೆ ಸಂಬಂಧಪಟ್ಟಂಥದ್ದು ಏನು ಸಿಕ್ಕಿಲ್ಲ ಅವ್ರಿಗೆ. ನೋ ಕಾಂಟ್ರಬ್ಯಾಂಡ್ ವಾಸ್ ಫೌಂಡ್ ಆರ್ ಎನಿ ಮಟೀರಿಯಲ್ ಎನಿಥಿಂಗ್ ವಾಸ್ ಫೌಂಡ್. ಸೊ ಅಲ್ಲಿ ರಿಲೇಟಿವ್ ಅಂತ ಹೇಳಿ ಅದು ಫಾಲೋ ಅಪ್ ಕೇಸಿಗೆ ಅವ್ರಿಗೆ ವಿಚಾರಣೆಗಾಗಿ ಬಂದಿದ್ದಾರೆ. ಪ್ಲಾಸ್ಟಿಕ್ ಬಾಟಲ್ಸು ಮತ್ತು ಈ ಹೌಸ್ ಹೋಲ್ಡ್ ಆರ್ಟಿಕಲ್ಸ್, ಫಿನೈಲ್ ಮಾಡೋಕ್ಕೆ ಏನು ಸಾಮಾನು ಇರುತ್ತೆ, ಕಾಸ್ಟಿಕ್ ಸೋಡಾ ಮತ್ತು ಸಾಲ್ಟು, ಆ ಥರದ್ದು ಒಂದು ಹಾಫ್ ಬ್ಯಾಗು ಚಿಕ್ಕದು ಬಾಟಲ್ಸ್ಗಳು ಆ ಥರ ಸಿಕ್ಕಿದೆ. ಕಾರ್ಮಿಕ ರಿಲೇಟಿವ್ ಇಲ್ಲ, ಅವ್ರ ರಿಲೇಟಿವ್. ಬಿಕಾಸ್ ರಿಲೇಟಿವ್ ಅಂತ ಹೇಳಿ ಬಂದಿದ್ದಾರೆ ಅವರು. ಇಲ್ಲಿ ಮನೇನೂ ಚೆಕ್ ಮಾಡಿದ್ದಾರೆ, ಬೆಳಗ್ಗೆ ಮನೇಲೂ ಏನೂ ಇಲ್ಲ. ಅವನ ಹೆಂಡತಿ ಇದ್ದಾರೆ, ಅವನಿಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಮತ್ತೆ ಇಲ್ಲೂ ಬಂದು ಚೆಕ್ ಮಾಡಿದ್ದಾರೆ, ಇಲ್ಲೂ ಅವ್ರಿಗೇನು ಸಿಕ್ಕಿಲ್ಲ. ಕೆಮಿಕಲ್ ಇದೆ ಅಲ್ಲಿ, ಫಿನೈಲ್ದು ಎಲ್ಲ ಇದೆ. ಇವನು ವೆಲ್ಡಿಂಗು ಕೆಲಸ ಮಾಡ್ತಾನೆ, ಇದನ್ನು ನೋಡ್ತಾನೆ. ಸೊ ಒಂದು 3 ಜನ ವರ್ಕರ್ಸ್ ಇದ್ರು, ಅದನ್ನ ನೋಡ್ಬಿಟ್ಟು ಅವ್ರು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದೀನಿ. ಬಟ್ ಇಟ್ಸ್ ಜಸ್ಟ್ ಫಾಲೋ ಅಪ್ ಕೇಸು. ಯಾವುದೇ ರೀತಿ ತಾವು ಬರಿತಾ ಇರೋದು ಅದೆಲ್ಲ ತಪ್ಪಾಗತ್ತೆ. ಅದು ಏನು ಅಲ್ಲಿ ಯಾವುದೇ ರೀತಿ ಕಾಂಟ್ರಬಂಡ್ ಸೀಸ್ ಹೌದು. ಹೌದು, ಅಂದ್ರೆ ಕ್ಲೋಸ್ ರಿಲೇಟಿವ್ ಇದ್ದಿದ್ರಿಂದ ಅವರು ಅವ್ರಿಗೆ ಚೆಕ್ ಮಾಡಕ್ಕೆ ಬಂದಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕಳೆದ 3 ತಿಂಗಳಿಂದ ನಿರಂತರ ದಾಳಿಗಳಾಗ್ತಾ ಇದೆ, ತುಂಬಾ ಕಡೆ ಎಲ್ಲ ಸಿಕ್ಕಿದ್ವು. ಬಟ್ ಇದ್ರ ಮೇಲೆ ಡೌಟ್ ಏನ್ ಬಂದಿರ್ಲಿಲ್ವಾ? ಇಲ್ಲಿ ಏನು ಈ ಕಡೆ ಅದು ಇಲ್ಲಿ ಯಾವುದೇ ರೀತಿ ಆ ತರ ನಡೀತಾ ಇರ್ಲಿಲ್ಲ, ಹಿಂಗಾಗಿ ಏನು ಇರ್ಲಿಲ್ಲ. ಮೇಡಮ್, ಈಗ ಗಣಪತಿ ಬ್ಯಾರಿಕಾ ಘಟಕ ಇದೆಯಲ್ಲ, ಇದ್ರ ಹಿನ್ನೆಲೆ ಏನು ಅಂತ ಮೇಡಮ್, ಹೇಗೆ ಅಂತ? ಇಟ್ಸ್ ಫಿನೈಲ್ ಫ್ಯಾಕ್ಟ್ರಿ ತಗೊಂಡು ಅವರು ಒಂದು ರೆಂಟಿಗೆ ತಗೊಂಡು ಮಾಡ್ತಾ ಇದ್ದಾರೆ. ಈಗ ಸ್ಟಾರ್ಟ್ ಮಾಡ್ತಾರೆ ಅವರು ಅಷ್ಟೇ. ಹೌಸ್ ಹೋಲ್ಡ್ ಇಲ್ಲ ಇಲ್ಲ, ನೋ, ಇಟ್ ಇಸ್ ನಥಿಂಗ್ ರಿಲೇಟೆಡ್. ಇದು ಕಾರ್ಯಾಚರಣೆ ಅಲ್ಲ, ಇಟ್ಸ್ ಜಸ್ಟ್ ಒಂದು ಫಾಲೋ ಅಪ್ ಕೇಸು. ನಮ್ಮವರು, ನಮ್ಮ ಹೆಬ್ಬಾಳ ಪೊಲೀಸ್ ಅವರು ಮತ್ತೆ ಲೋಕಲ್ ಅವರು ಇಬ್ರು ಬಂದಿದ್ದಾರೆ. ಅವರು ಅದನ್ನ ಮಾಡ್ಕೊಂಡು ಹೋಗಿದ್ದಾರೆ. ಯಾಕೆಂದ್ರೆ ಮೇಡಮ್, ಈಗ ಕಳೆದ ಬಾರಿ ಮುಂಬೈ ಪೊಲೀಸರು ಬಂದಿದ್ರು ಅಂತ, ಈಗ ದೆಹಲಿ ಇದು ಆ ತರ ಇಲ್ಲ. ಈಗ ನಮ್ಮ ಆರೋಪಿನ ಒಬ್ರು ಬೇರೆ ಸ್ಟೇಟ್ ಅಲ್ಲಿ ಎಲ್ಲಾದ್ರೂ ಸಿಕ್ಕಿದ್ರೆ ನಾವು ಹೋಗ್ತೀವಿ, ಫಾಲೋ ಅಪ್ ಅಂತ ಹೋಗ್ತೀವಿ. ಆ ರೀತಿ ಇರೋದು. ಬೇರೆ ರೀತಿ ಏನಾದ್ರು ಇದ್ರೆ ನಾನು ತಮಗೆ ಇನ್ನು ಅಂತ ಹೇಳ್ತೇನೆ. ನಾವು ಅನುಮಾನಾಸ್ಪದ ಜಾಗಗಳಿಗೆಲ್ಲ ಹೋಗ್ತಾ ಇದೀವಿ, ಚೆಕ್ ಮಾಡ್ತಾ ಇದೀವಿ. ಏನಾದ್ರು ಇದ್ರೆ ನಾವು ಅದನ್ನ ಕೇಸು ಮಾಡ್ತಾ ಇದೀವಿ. ಅದನ್ನ ನಾನು ತಮ್ಗೆ ಹೇಳ್ತಾನೂ ಇದ್ದೀನಿ. ಸೊ ಇದು ರೆಗ್ಯುಲರ್ ವಿಚಾರಣೆ ಬಂದಿರೋದು ಅಷ್ಟೇ, ಬಿಟ್ರೆ ಬರೀ ಏನು. ಥ್ಯಾಂಕ್ ಯು. ಪ್ರತಿದಿನ ನಾವು ದಾಳಿ ಮಾಡ್ತಾನೆ ಇದೀವಿ. ಪ್ರತಿದಿನ ನಾವು ಎಷ್ಟು ಕನ್ಸಂಪ್ಷನ್ ಕೇಸಸ್ ಮಾಡ್ತಾ ಇದ್ದೀವಿ, ಪ್ರತಿ ಯೂನಿಟ್ಗೂ ಹೋಗ್ತಾ ಇದ್ದೀವಿ. ಮತ್ತು ನಾವು ಅದು ಲಾಸ್ಟ್ ಇನ್ಸಿಡೆಂಟ್ ಆದಮೇಲೆ ಎಲ್ಲ ಕೆಮಿಕಲ್ ಫ್ಯಾಕ್ಟ್ರಿಗೂ ಹೋಗಿ ಕೊಟ್ಟಿದ್ದೀವಿ. ಮುಂದೆನೂ ನಾವು ಕಂಟಿನ್ಯೂ ಮಾಡ್ತೀವಿ. ಏನು ಸಿಕ್ಕಿಲ್ಲ, ಇಲ್ಲ ಇಲ್ಲ, ಏನು ಇಲ್ಲ ಇಲ್ಲ, ಯಾವುದೇ ರೀತಿ ಇಲ್ಲ ಇಲ್ಲ. ನಾನು ಹೇಳಿದೆ ನಿಮಗೆ, ಡೆಲ್ಲಿಯಿಂದ ಅಲ್ಲ, NCB ಅವರು ಇದ್ದಾರೆ, ಬೆಂಗಳೂರು ಅವರು ಇದ್ದಾರೆ. ಸೊ ಅವ್ರು ಫಾಲೋ ಅಪ್ ಕೇಸ್ಗೆ ಬಂದಿದ್ದಾರೆ. ಬಿಟ್ರೆ ನೀವು ಬೇರೆ ನೀವು ಅದನ್ನೇ ಹಿಂದೆ ಮುಂದೆ ತಿರುಗಿಸಿ ಕೇಳಿದ್ರೆ ನಾನು ಅಷ್ಟೇ ಹೇಳೋದು, ಬೇರೆ ಏನು ಆ ಥರ ಏನೂ ಇಲ್ಲ. ನಮಗೆ ಕೇಳ್ಕೊಂಡೇ ಅವರು ಬಂದಿರೋದು. ಥ್ಯಾಂಕ್ ಯು.